ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇದೆ. ಕಮಲ ದಳದ ಮಧ್ಯೆ ಮೈತ್ರಿ ಆಗಿದೆ, ಜೆಡಿಎಸ್ ತೆಕ್ಕಿಗೆ ಮಂಡ್ಯ ಸೇರಿದ್ದು ಆಗಿದೆ. ಮುಂದೆ ಏನ ಹಾಗಾದ್ರೆ ಅಭ್ಯರ್ಥಿ ಆಯ್ಕೆ ಆಗಬೇಕಾಗಿದೆ. ಮಂಡ್ಯ ರಾಜಕಾರಣದಕ್ಕೆ ಯಾರು ಲಗ್ಗೆ ಇಡ್ತಾರೆ? ಈಗಾಗಲೇ ಕಮಲ ದಳದ ನಡುವೆ ಮೈತ್ರಿ ಆಗಿದ್ದಾಯ್ತು. ಜೆಡಿಎಸ್ ತೆಕ್ಕಿಗೆ ಸೇರಿದ್ದಾಯ್ತು ಮಂಡ್ಯ. ಆದರೆ ಮಂಡ್ಯದಿಂದ ಸ್ಪರ್ಧೆ ಮಾಡೋರು ಯಾರು? ಇವತ್ತು ಅಭ್ಯರ್ಥಿ ಆಯ್ಕೆ ಆಗುವಂತಹ ಸಾಧ್ಯತೆ ಇದೆ. ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ಮಂಡ್ಯ ಕದನ ರಣಕಣ. ಈಗಾಗಲೇ ಹೇಳ್ದಾಗೆ ಮಾಜಿ ಸಿಎಂ ಅಥವಾ ಬೇರೆಯವರಿಗೆ ಮಣೆ ಹಾಕ್ತಾರಾ? ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ಮಂಡ್ಯ ಕಾರ್ಯಕರ್ತರು ದುಂಬಾಲು ಬಿದ್ದಿದ್ದಾರೆ. ಹಾಗಾದ್ರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಅಲ್ಲಿನ ಜನತೆಗಾಗಿರ್ಲಿ, ಮತದಾರರಿಗಾಗಿರ್ಲಿ, ಕಾರ್ಯಕರ್ತರಾಗಿರ್ಲಿ, ಹಾಗೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವ್ರಿಗಾಗಿರ್ಲಿ ಕಿಂಚಿತ್ತು ಕೂಡ ಇಷ್ಟ ಇಲ್ಲ. ಹಾಗಾದ್ರೆ ಯಾರಾಗ್ಬೋದು ಸ್ಪರ್ಧಿ? ಮಂಡ್ಯ ಸ್ಪರ್ಧೆಯ ನಿಲುವಿನ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕಾಗಿದೆ. ಸದ್ಯ ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿರುವಂತಹ ಮಾಜಿ ಸಿಎಂ ಸಭೆ ಬಳಿಕ ಸ್ಪರ್ಧೆ ಬಗ್ಗೆ ಅಧಿಕೃತ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಜೆಪಿ ನಗರದ ನಿವಾಸದಲ್ಲಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಹೈವೋಲ್ಟೇಜ್ ಮೀಟಿಂಗ್ ಅನ್ನ ಏರ್ಪಾಡು ಮಾಡಿದ್ದಾರೆ. ಮಂಡ್ಯದಿಂದ ನಾನೇ ಸ್ಪರ್ಧೆ ಮಾಡಬೇಕಾ ಅಥವಾ ಪ್ರಬಲ ನಾಯಕನನ್ನ ಸ್ಪರ್ಧೆಗೆ ಇಳಿಸಬೇಕಾ, ಏನು ಎತ್ತು ಅನ್ನೋದು ಇವತ್ತು ಜೆಪಿ ನಗರದ ನಿವಾಸದಲ್ಲಿ ಕುಂತು ಮಾತಾಡ್ತಾರೆ. ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿ ಅವರೇ ಕಣಕ್ಕೆ ಇಳಿಬೇಕು ಅಂತ ಮಂಡ್ಯ ಭಾಗದ ಜೆಡಿಎಸ್ ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಪಟ್ಟಿ ಹಿಡಿದು ಬಿಟ್ಟಿದ್ದಾರೆ. ಧರಣಿ ಕೂಡ ನಡೆಸ್ತಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಕಣಕ್ಕೆ ಇಳಿತಾರೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಸುಳಿವು ಕೊಟ್ಟಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಲಿ, ನನಗೆ ರಾಜಕೀಯದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ನಾನು ಹಿಂಸರಿತೀನಿ, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾಗಿದೆ. ಬಟ್ ಈಗ ಚನ್ನಪಟ್ಟಣದ ಮುಖಂಡರ ಜೊತೆ, ಕಾರ್ಯಕರ್ತರ ಜೊತೆ ಸಭೆಯನ್ನ ನಡೆಸಿದ ನಂತರ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಯಾವಾಗ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಳ್ತು, ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಈಗ ಕಗ್ಗಂಟಾಗಿ ಹೋಗ್ಬಿಟ್ಟಿದೆ. ಇಷ್ಟು ದಿನ ಮಂಡ್ಯ ಯಾರು ಪಾಲಾಗುತ್ತೆ ಅನ್ನೋದು ಹೈ ವೋಲ್ಟೇಜ್ ಟೆನ್ಷನ್ ಆಗಿತ್ತು. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಂದ್ರೆ ಇವ್ರ ಪಾಲಾಗುತ್ತಾ ಮಂಡ್ಯ ಅಥವಾ ಸಂಸದೆ ಸುಮಲತಾ ಅಂಬರೀಶ್ ಅವರ ಪಾಲಾಗುತ್ತಾ ಮಂಡ್ಯ ಅನ್ನುವಂತಹ ಕೌತುಕ ಮಾತ್ರ ಇತ್ತು. ಈಗ ಫೈನಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಲಿದು ಬಂದಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಲೋಕಸಭಾ ಕ್ಷೇತ್ರ ಒಲಿದು ಬಂತು, ಆದರೆ ಅಭ್ಯರ್ಥಿ ಯಾರಾಗಬೇಕು ಅನ್ನೋದೇ ಈಗ $1 ಮಿಲಿಯನ್ ಪ್ರಶ್ನೆ ಆಗಿರುವಂತದ್ದು. ಈಗಾಗಲೇ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರೇ ನೀವೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ, ನಿಮ್ಮ ಎದುರಾಳಿಯಾಗಿ ಯಾರೇ ನಿಂತರೂ ಕೂಡ ಆ ಕಡೆಯಿಂದ ಸೋಲು ಅನುಭವಿಸ್ತಾರೆ, ನಾವು ಟೆನ್ಷನ್ ತಗೊಳ್ಳೋದಿಲ್ಲ, ನೀವು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ನಾವು ರಿಲೀಫ್ ಆಗ್ತೀವಿ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೇಣುಕಾ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ, ಗಮನಿಸ್ತಾ ಇದ್ದೀವಿ ಮಂಡ್ಯ ಲೋಕಸಭಾ ಕ್ಷೇತ್ರ ಫೈನಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಪಾಲಾಯಿತು. ಬಟ್ ಈಗ ಅಭ್ಯರ್ಥಿ ಆಯ್ಕೆನೇ ಕಗ್ಗಂಟಾಗೋಗ್ಬಿಟ್ಟಿದೆ. ಇವತ್ತು ಜೆಪಿ ನಗರದ ತಮ್ಮ ನಿವಾಸದಲ್ಲಿ ಚರ್ಚೆ ನಡೆಸ್ತಾರೆ. ಏನ್ ಚರ್ಚೆ ಆಗ್ಬೋದು ಏನು ಅಂತ? ಈ ಹಿಂದೆ ಏನೋ ಒಂದು ಗೊಂದಲ ಇತ್ತು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಒಂದು ಪಕ್ಷದಲ್ಲಿ. ಯಾಕೆಂತಂದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋ ಒಂದು ಸಾಕಷ್ಟು ಗೊಂದಲ ಕೂಡ ಇತ್ತು. ಒಂದ್ ಕಡೆ ಸುಮಲತಾ ಕೊಡ್ಬೇಕು ಅಂತ ಹೇಳಿ ಅವರು ಒತ್ತಾಯ ಮಾಡಿದ್ರೆ, ಒಂದ್ ಕಡೆಯಿಂದ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಒಂದಿಷ್ಟು ಗೊಂದಲಗಳಿತ್ತು. ಆದ್ರೆ ಮೊನ್ನೆ ಇನ್ನು ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದು, ಇದ್ರ ಜೊತೆಗೇನೆ ಮಂಡ್ಯಕ್ಕೆ ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಕೊಡುವುದು ಖಚಿತ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿದೆ. ಕೆಲವೊಂದಷ್ಟು ಹೈಕಮಾಂಡ್ ನಾಯಕರು ಕೂಡ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ಬೇಕು ಅನ್ನೋ ಒಂದು ಸಾಕಷ್ಟು ಒಂದು ಗೊಂದಲ ಕೂಡ ಇದೆ. ಅಲ್ಲಿನ ಒಂದಿಷ್ಟು ಕಾರ್ಯಕರ್ತರು ಸಹ ಹೇಳ್ತಾರೆ, ಈ ಬಾರಿ ಮಂಡ್ಯ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿ ಆದಂತಹ ಕುಮಾರಸ್ವಾಮಿ ಅವರು ನಿಂತ್ಕೊಂಡ್ರೆ ನಾವು
ಈಸಿಯಾಗಿ ಅವ್ರನ್ನ ಗೆಲ್ಲಿಸ್ಕೊಂಡ್ ಬರ್ತೀವಿ. ಅದು ಬಿಟ್ಟು ಬೇರೆ ಅಭ್ಯರ್ಥಿ ಯಾರನ್ನಾದ್ರೂ ಅಲ್ಲಿ ನಿಲ್ಸಿದ್ರೆ ಗೆಲ್ಲುವುದು ಕಷ್ಟ ಸಾಧ್ಯ ಅಂತ ಹೇಳಿ ಕೂಡ ಈಗಾಗಲೇ ಒಂದಿಷ್ಟು ಕಾರ್ಯಕರ್ತರು ಸಹ ಹೇಳಿದ್ದಾರೆ. ನಿನ್ನೆ ಕೂಡ ಏನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ತಕ್ಷಣ ಕುಮಾರಸ್ವಾಮಿ ಅವರು ಒಂದು ನಿವಾಸಕ್ಕೆ ಬರ್ತಾರೆ. ಆ ನಿವಾಸದ ಮುಂದೆ ಕೂಡ ಸಾಕಷ್ಟು ಒಂದು ಮಂಡ್ಯ ಕಾರ್ಯಕರ್ತರು ಸಹ ಆಗಮಿಸ್ತಾರೆ. ಅವ್ರ ಜೊತೆ ಮಾತುಕತೆ ನಡೆಸಿದಾಗ ಅಲ್ಲಿನ ಕಾರ್ಯಕರ್ತರು ಸಹ ಹೇಳ್ತಾರೆ, ಈ ಬಾರಿ ಮಂಡ್ಯ ಕ್ಷೇತ್ರಕ್ಕೆ ನೀವೇ ನಿಂತ್ಕೋಬೇಕು, ನಾವು ಹೇಗಾದ್ರೂ ಮಾಡಿ ನಿಮ್ಮನ್ನ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿ ಅವರು ಕೂಡ ಒಂದು ಒತ್ತಾಯ ಕೂಡ ಮಾಡ್ತಾರೆ. ಇದ್ರ ಜೊತೆಗೇನೆ ನಿನ್ನೆ ದೇವೇಗೌಡರು ಸಹ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತವ್ರೆ, ಈ ಒಂದು ಮಂಡ್ಯ ಕ್ಷೇತ್ರಕ್ಕೆ ಯಾರು ನಿಲ್ಬೇಕು ಎನ್ನುವುದನ್ನು ಪಕ್ಷವೇ ತೀರ್ಮಾನ ಮಾಡುತ್ತೆ. ಕುಮಾರಸ್ವಾಮಿ ನಿಲ್ತಾರೋ ಅಥವಾ ನಿಖಿಲ್ ಕುಮಾರಸ್ವಾಮಿ ನಿಂತ್ಕೋತಾರೋ ಅನ್ನೋ ವಿಚಾರದಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರು ತೀರ್ಮಾನ ಮಾಡಿ ಇಂದು ಕೂಡ ಒಂದಿಷ್ಟು ಚನ್ನಪಟ್ಟಣ ಸದ್ಯ ಇವಾಗ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಶಾಸಕರಾಗಿದ್ರಿಂದ ಆ ಒಂದು ಭಾಗದ ಒಂದು ಕಾರ್ಯಕರ್ತರು ಮುಖಂಡರ ಜೊತೆ ಕೂಡ ಇಂದು 10 ಏನು ಜೆಪಿ ನಗರದ ನಿವಾಸದಲ್ಲಿ ಕುಮಾರಸ್ವಾಮಿ ಅವರು ಸಭೆ ನಡೆಸ್ತಾರೆ. ಇಂದಿನ ಸಭೆಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರು ಮುಖಂಡರ ಅಭಿಪ್ರಾಯ ಕೂಡ ಸಂಗ್ರಹ ಮಾಡ್ತಾರೆ. ಯಾಕೆಂತಂದ್ರೆ ಪ್ರಸ್ತುತ ಶಾಸಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಆಗ್ಬೋದು, ಏನೆಲ್ಲ ನಮ್ಮ ಕ್ಷೇತ್ರಗಳಿಗೆ ಅಥವಾ ರಾಜ್ಯಕ್ಕೆ ಆಗುವಂತಹ ಏನೆಲ್ಲ ಅನುಕೂಲಗಳನ್ನು ನಾವು ಮಾಡಬಹುದು, ಒಂದಿಷ್ಟು ಮತ್ತೆ ಅನಾನುಕೂಲತೆಗಳ ಬಗ್ಗೆ ಈ ಒಂದಿಷ್ಟು ಭಾಗದ ಒಂದು ಮುಖಂಡರುಗಳ ಜೊತೆ ಕುಮಾರಸ್ವಾಮಿ ಅವರು ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಅದೇ ರೀತಿಯಾದಂತಹ ಲೋಕಸಭಾ ಚುನಾವಣೆ ವಿಚಾರವಾಗಿ ಈ ಹಿಂದೆ ಕೂಡ ಸಾಕಷ್ಟು ಒಂದು ಚರ್ಚೆ ಆಗಿತ್ತು. ಅಂದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಇಂತಹ ಅಭ್ಯರ್ಥಿಯನ್ನೇ ಹಾಕ್ಬೇಕು, ಇಂತಹ ಅಭ್ಯರ್ಥಿ ಬೇಡವೇ ಬೇಡ ಅಂತ ಹೇಳಿ ಕೂಡ ಸಾಕಷ್ಟು ಆಗಿತ್ತು. ಕುಮಾರಸ್ವಾಮಿ ಕೂಡ ಒಂದ್ ಕಡೆ ಸುಮಲತಾ ಅವ್ರನ್ನ ಮನವೊಲಿಕೆ ಮಾಡುವ ಪ್ರಯತ್ನ ಕೂಡ ಮಾಡಿದ್ರು. ಇದ್ರ ಜೊತೆಗೆ ಇಂದು ಕೂಡ ಏನು ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ರೆ ಮತ್ತೆ ಸುಮಲತಾ ಅವರ ಜೊತೆ ಹೋಗಿ ಅವರ ಒಂದು ಬೆಂಬಲವನ್ನು ಕೂಡ ಕುಮಾರಸ್ವಾಮಿ ಕೇಳ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರ ಜೊತೆಗೆ ಕೂಡ ಒಮ್ಮೆ ಒಂದು ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಇಂದು ಅಥವಾ ನಾಳೆ ಇಂದು ಸಂಜೆಯ ಒಳಗಡೆ ಮಂಡ್ಯ ಕ್ಷೇತ್ರದ ಒಂದು ಜೆಡಿಎಸ್ ಅಭ್ಯರ್ಥಿ ಹೆಸರು ಕೂಡ ಬಹುತೇಕ ಘೋಷಣೆ ಆಗೋ ಸಾಧ್ಯತೆ ಇದೆ. ಚಂದ್ರಕಲಾ, ರೇಣುಕಾ, ನಿಮ್ಮ ಕಂಪ್ಲೀಟ್ ಮಾಹಿತಿಯಾಗಿ ಒಟ್ಟಾರೆಯಾಗಿ ಈಗಾಗಲೇ ಸಾಫ್ಟ್ ಕಾರ್ನರ್ ಆಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಜನತೆಗೆ ನಾನು ಮೋಸ ಮಾಡೋದಿಲ್ಲ.